ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಏನ್ ಗೊತ್ತಾ, ಮೊನ್ನೆ ನಮ್ಮ ಮನೆಗೆ ಒಬ್ರು ರಿಲೇಟಿವ್ಸ್ ಬಂದಿದ್ರು. ಅವನು ಈ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಗೊತ್ತೈತಲ್ಲ ಎಲ್ಲರಿಗೂ. ಮಸ್ತ್ ಬ್ಯಾಸ್ಗೆ ಐತಿ, ಮಾವಿನ ಹಣ್ಣು ಬಂದಿರ್ತಾವು. ಹೋಳಿಗೆ, ಮಾವಿನ ಹಣ್ಣಿನ ಶೇಖರಣಿ ಅದೆಲ್ಲ ಅಡಿಗೆ ಮಾಡಿದ್ವಿ. ಯಾರೋ ಗೆಸ್ಟ್ ಬಂದಾಗ ಮತ್ ನಾವೆಲ್ಲ ಮಾಡ್ತೇವೆ. ಅದನ್ನೆಲ್ಲ ಮಾಡಿ ಅದ್ರ ಜೊತೆ ಒಂಚೂರು ಹಪ್ಪಳ, ಸಂಡ್ಗಿ, ಕರದ ಮೆಣಸಿನ್ಕಾಯಿ ಹಿಂಗೆಲ್ಲ ಊಟಕ್ಕೆ ಕೊಟ್ಟಿದ್ವಿ. ಮಸ್ತ್ ಊಟ ಮಾಡಿದ್ರು. ಊಟ ಎಲ್ಲ ಆದ್ಮೇಲೆ ರೆಸ್ಟ್ ಆಯ್ತು, ಮಲಗಿದ್ರು, ಎದ್ರು. ಆಮೇಲೆ ಹೇಳಿದ್ರು ಕಾಫಿ ಮಾಡ್ಕೊಡಮ್ಮ ಅಂತಂದ್ರು. ಸರಿ ಅಂತ ಮಾಡ್ಲಿಕ್ಕೆ ಹೋದಾಗ ಅವ್ರು ಹೇಳ್ತಾರ, ನನಗ್ ಬ್ಲ್ಯಾಕ್ ಕಾಫಿ ಬೇಕು, ನಾನು ಹಾಲ್ ಗಿಲ್ ಹಾಕಿದ ಕಾಫಿ ಕುಡಿಯಂಗಿಲ್ಲ, ಬ್ಲ್ಯಾಕ್ ಕಾಫಿ ಬೇಕು. ನಂದು ಯಾಕೆ ಹಿಂಗ್ಯಾಕ ಅಂದ್ಕೂಳೆ ಅವ್ರು ಹೇಳಿದ್ರು, ಇಲ್ಲ, ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಲಿವರ್ ಒಳಗಿರುವಂತಹ ಫ್ಯಾಟ್ ಎಲ್ಲ ಕರಿ ಹೋಗ್ಬಿಡ್ತದ ಅಂತ ಹೇಳ್ಯಾರ, ಡಾಕ್ಟರ್ ಹೇಳ್ಯಾರ. ಮತ್ತು ಯೂಟ್ಯೂಬ್ ಒಳಗು ಬಹಳ ಜನ ಹೇಳಲಿಕತ್ತಾರ ಇತ್ತಿತ್ಲಾಗಿ. ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಮ್ ಲಿವರ್ ಚಲೋ ಇರ್ತದಂತ, ಆರೋಗ್ಯವಾಗಿರ್ತದಂತ. ಅದಕ್ಕೋಸ್ಕರ ನಂಗೆ ಬ್ಲ್ಯಾಕ್ ಕಾಫಿನ ಕುಡಿತೀನಿ ನಾನು ಅಂದ್ರು. ಅವಾಗ ನನಗೊಂದ್ ಕ್ಷಣ ದಿಗ್ಭ್ರಮೆ ಆಯ್ತು. ಅಲ್ಲ, ಈ ಮನುಷ್ಯ ಊಟ ಮಾಡಿದ್ದೇನೇನು, ಹೋಳಿಗೆ, ಶೀಕರಣಿ, ಹಪ್ಪಳ, ಸಂಡಗಿ, ಬಜಿ, ಮಿರ್ಚಿ ಇವೆಲ್ಲ ಊಟ ಮಾಡಿ ಮೇಲೆ ಬ್ಲ್ಯಾಕ್ ಕಾಫಿ ಇದೇನಿದು ಅಂತ ಹೇಳಿ. ಹಿಂಗ ಎಷ್ಟು ಜನ ಮಾಡಂಗಿಲ್ಲ ಹೇಳ್ರಿ ನಾವು. ಬಹಳ ಜನ ಮಾಡ್ತೀವಿ ನಾವು. ಇತ್ತಿದ್ಲಾಗ ಅದೊಂದ್ ದೊಡ್ಡ ಫ್ಯಾಷನ್ ಆಗ್ಬಿಟ್ಟತಿ. ಏನು ಅಂದ್ರೆ ಬ್ಲ್ಯಾಕ್ ಕಾಫಿ ಕುಡಿಯೋದು, ಬ್ಲ್ಯಾಕ್ ಟೀ ಕುಡಿಯೋದು. ಕರೆಕ್ಟ್, ತಪ್ಪಂತಲ್ಲ. ಯಾಕಂದ್ರೆ ಅದಕ್ಕೆ ತನ್ನದೇ ಆದಂತ ಮೆಡಿಸಿನಲ್ ಪ್ರಾಪರ್ಟೀಸ್ ಅದಾವ. ಆದ್ರೆ ನಾ ಇಲ್ಲೊಂದು ಕ್ಲಿಯರ್ ಆಗಿ ವಿಚಾರ ಮಾಡ್ಲಿಕ್ಕೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಫಸ್ಟ್ ಪ್ರಾಪರ್ ಆಗಿ ಲಾಜಿಕಲಿ ವಿಚಾರ ಮಾಡ್ರಿ. ಏನು ಅಂದ್ರ, ನಾವ್ ಇದನ್ನ ಎಲ್ಲಿಂದ ಕಲ್ತೀವಿ ಅಂದ್ರೆ, ಫಾರಿನ್ ಪೀಪಲ್, ಯುರೋಪ್ ಕಂಟ್ರೀಸ್ ಎಲ್ಲ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಕುಡಿತಾರ. ಅದಕ್ಕೋಸ್ಕರ ಎಲ್ಲ ಡಾಕ್ಟರ್ಸ್ ಎಲ್ಲ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಕುಡಿಯೋದ್ರಿಂದ ನಿಮ್ ಲಿವರ್ ಸರಿ ಆಗ್ತದ, ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಸಿಗ್ತಾವು, ಲಿವರ್ ಒಳಗಿರೋ ಫ್ಯಾಟ್ ಎಲ್ಲ ಮೆಟಬಾಲಿಸಮ್ ಆಗ್ತಂತೆಲ್ಲ ಹೇಳ್ತಾರ. ಕರೆಕ್ಟ್, ನೋ ಡೌಟ್ ಅಬೌಟ್ ಇಟ್. ಬಟ್ ಕುಡಿಬಹುದು. ಆದ್ರೆ ನಾವೆಲ್ಲಿದ್ದೀವಿ, ನಾವ್ ಯಾವ ವಲಯದೊಳಗಿದ್ದೇವಿ? ಉಷ್ಣ ವಲಯದೊಳಗಿದ್ದೇವೆ ನಾವು. ಅವರು ಯಾರು ಜಗತ್ತಿನ ಯಾವ ದೇಶಗಳು ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಕುಡಿತಾರಲ್ಲ, ಯುರೋಪ್ ಕಂಟ್ರೀಸ್ ಲೈಕ್ USA ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಇವರೆಲ್ಲರೂ ಏನದಾರಲ್ಲ, ಇವ್ರು ಇರುವಂತ ಏರಿಯಾ ಯಾವುದು? ಶೀತ ವಲಯ. ಶೀತ ವಲಯದೊಳಗ್ ನೋಡ್ರಿ, ಫಸ್ಟ್ ದೇಹದ ಉಷ್ಣತೆ ಡೌನ್ ಇರ್ತದ. ಶೀತ ವಲಯದೊಳಗೆ ಇರ್ತಾರ. ಡೈಜೆಸ್ಟಿವ್ ಸಿಸ್ಟಮ್ ಅವ್ರದ್ದು ಸ್ವಲ್ಪ ವೀಕ್ ಇರ್ತದ. ಆಮೇಲೆ ಅವ್ರದ್ದು ಫುಡ್ ಕೂಡ ನಾನ್ ವೆಜಿಟೇರಿಯನ್ಸ್, ನಮ್ಮಂಗ ವೆಜಿಟೇರಿಯನ್ಸ್ ಅಲ್ಲ. ಅವ್ರದ್ದು ಹೆವಿ ಕ್ಯಾಲರೀಸ್ ಇಂಟೇಕ್ ಮಾಡ್ತಿರ್ತಾರ, ಹೆವಿ ಫುಡ್ ಅನ್ನು ತಗೊಂತಿರ್ತಾರ. ಈ ಕಡೆ ಅಗ್ನಿ ಡೌನ್ ಇರ್ತದ ಅವ್ರದ್ದು, ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಬಹಳ ಡೌನ್ ಇರ್ತದ. ಅದನ್ನ ಎಲಿವೇಟ್ ಮಾಡ್ಕೋಬೇಕಂದ್ರ ಅವ್ರಿಗೆ ಇಂಟರ್ನಲ್ಲಿ ಅಗ್ನಿ ಉದ್ದೀಪನ ಆಗುವಂತ ಡ್ರಿಂಕ್ಸ್ ಬೇಕು. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರ, ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಕುಡಿತಾರ. ಸೆಕೆಂಡು, ಅವರಲ್ಲಿ ಟ್ರೆಡಿಷನಲಿ ಇನ್ ಓಲ್ಡನ್ ಡೇಸ್ ಅವರಿಗೆ ಫ್ರೆಶ್ ಮಿಲ್ಕ್ ಸಿಗತಿರ್ಲಿಲ್ಲ. ಅದಕ್ಕೋಸ್ಕರ ಅವರು ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಸ್ವಿಚ್ ಆನ್ ಮಾಡ್ಕೊಂಡಾರ. ಮೂರನೇ ಪಾಯಿಂಟ್ ಏನು ಅಂದ್ರೆ, ನಾ ಹೇಳ್ದಂಗ ನಾನ್ ವೆಜಿಟೇರಿಯನ್ ಇರೋದ್ರಿಂದ ಹೈ ಕ್ಯಾಲರೀಸ್ ತಿಂತಿರ್ತಾರ. ಬಟ್ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಒಳಗ ಕ್ಯಾಲರಿ ಲೋ ಆಗ್ತದೆ. ಯಾಕಂದ್ರೆ ಅದ್ರ ಶುಗರ್ ಇರಂಗಿಲ್ಲ ಮತ್ತು ಹಾಲ್ ಇರಂಗಿಲ್ಲ. ಲೋ ಕ್ಯಾಲರಿ ಇರೋದ್ರಿಂದ ಅದು ಒಂದು ಈ ಹೈ ಕ್ಯಾಲರಿಗೆ ಕೋಪ್ ಅಪ್ ಮಾಡ್ತದ, ಜೊತೆಗೆ ದೇಹದೊಳಗ ಉಷ್ಣತೆಯನ್ನು ಹೆಚ್ಚಿಗೆ ಮಾಡ್ತದ. ಅದಕ್ಕೋಸ್ಕರ ಅವರು ಇದನ್ನ ಕುಡಿತಾರೆ. ಬಟ್ ನಾವೇನ್ ಮಾಡ್ತೀವಿ, ಅವನು ಸುಮ್ ಫಾಲೋ ಮಾಡುದು. ಬಟ್ ಹೆಂಗದರಿ, ನಮ್ಮಲ್ಲಿ ಹಾಲಿಗೆ ವೇದ ಕಾಲದಿಂದಲೂ ಕೂಡ ಬಹಳ ಮಹತ್ವ ಇದೆ. ಎಷ್ಟು ನಮ್ಮಲ್ಲಿ ಲೀಟರ್ ಗಟ್ಲೆ ಹಾಲು ಇರ್ಬೇಕಂತೇನಿಲ್ಲ. ಏನೂ ಇಲ್ಲ ಅಂದ್ರೂ ಕೂಡ ಒಂದ್ 10 ರೂಪಾಯಿ ದರ ಹಾಲು ತಂದು ಇಟ್ಕೊಂಡಿರ್ತೇವಿ. ಆಮೇಲೆ ನಮಗ್ ಚಹಾ ಅನ್ನೋದು ಹೆಂಗಪ್ಪ ಅಂದ್ರ, ಅದು ಒಂದು ಕಂಫರ್ಟ್ಗೆ ಕುಡಿಯುವಂಥದ್ದು. ನಮ್ಗೇನೋ ಮನ್ಸಿಗೆ ಬೇಜಾರಾತು, ಕಿರಿಕಿರಿ ಆತು ಅಂದ್ರೆ ನಾವ್ ಒಂದ್ ಕಪ್ ಚಹಾ ಮಾಡ್ಕೊಂಡು ಕುಡಿತೀವಿ, ಅಥವಾ ಒಂದ್ ಕಪ್ ಕಾಫಿ ಮಾಡ್ಕೊಂಡು ಕುಡಿತೀವಿ. ಸೆಕೆಂಡ್ ಥಿಂಗ್, ನಮ್ಮ ಹಾಸ್ಪಿಟಾಲಿಟಿ. ನಮ್ಮ ಮನೆಗೆ ಯಾರ ಗೆಸ್ಟ್ ಬರ್ಲಿ, ಬರ್ಲಿ, ಇವನ್ ವೈರಿಗಳೇ ನಮ್ಮ ಮನೆಗೆ ಬಂದ್ರು ಕೂಡ ನಾವು ಅವ್ರಿಗೆ ಏನ್ ಮಾಡ್ತೀವಿ, ಒಂದ್ ಕಪ್ ಕಾಫಿ ಮಾಡ್ತೇನ್ರಿ, ಒಂದ್ ಕಪ್ ಚಹಾ ಮಾಡ್ತೇನ್ರಿ ಅಂತ ಹೇಳ್ತೇವೆ ನಾವು. ಹೌದಾ? ಸೊ ಇಟ್ ಈಸ್ ಅ ಸಿಂಬಲ್ ಆಫ್ ಹಾಸ್ಪಿಟಾಲಿಟಿ. ಅದೊಂದು ಲಿಂಕಿಂಗ್. ಇನ್ ಸೋಷಿಯಲ್ ಗ್ಯಾದರಿಂಗ್ ಒಳಗ ಬಾಂಡಿಂಗ್ ಕ್ರಿಯೇಟ್ ಮಾಡ್ಲಿಕ್ಕೇನು ಕೂಡ ನಾವು ಚಹಾ, ಕಾಫಿ ಇಂಥ ಬಿವರೇಜಸ್ ಅನ್ನ ಯೂಸ್ ಮಾಡ್ಕೋತೀವಿ ನಾವು. ಹೌದಲ್ಲ? ಈ ನಮ್ಮನೆ ಯಾರ ಮಂದಿದ್ರು ಕೂಡ ನಾ ಹೋಗ್ತೀನ್ರಿ ಅಂತಿರ್ತಾರ. ನಾವ್ ಇಲ್ರಿ ಒಂದ್ ಕಪ್ ಚಹಾ ಮಾಡ್ತೀನಿ ತಡ್ರಿ ಅಂತಿರ್ತೇವೆ. ಅವ್ರಿಗೂ ಬಿಟ್ಟು ಹೋಗಕ್ ಮನ್ಸಿರಂಗಿಲ್ರಿ. ಅಷ್ಟ್ರ ಮಟ್ಟಿಗೆ ನಮಗ ಚಹಾ, ಕಾಫಿ ಜೊತೆಗೆ ಅಟ್ಯಾಚ್ಮೆಂಟ್ ಇರ್ತದ. ವಿತ್ ಮಿಲ್ಕ ಮಾಡ್ತೇವೆ ನಾವು. ಆದ್ರೇನು ಸಕ್ರಿ ಹಾಕೋದು ಡ್ಯಾಮೇಜ್.
ಅದು ಇನ್ ಓಲ್ಡನ್ ಡೇಸ್ ಒಳಗ ಅದ್ ಸಮಸ್ಯೆ ಇದ್ದಿದ್ದಿಲ್ಲ. ಯಾಕಂದ್ರ ಅವ್ರು ಏನ್ ಕುಡಿತಾರ ಅದನ್ನ ಹೊಲ ಮನಿ ಗದ್ದೆ ಅಲ್ಲಿ ಇಲ್ಲೆಲ್ಲ ಕೆಲಸ ಮಾಡಿ ಹೆವಿ ವರ್ಕ್ ಮಾಡಿ ಫಿಸಿಕಲ್ ಆಕ್ಟಿವಿಟೀಸ್ ಜೋರಾಗಿ ಮಾಡಿ ಅದನ್ನ ಬರ್ನ್ ಮಾಡ್ಬಿಡ್ತಿದ್ರು. ಬಟ್ ಇತ್ತಿತ್ಲಾಗಿ ಈ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿರೋದ್ರಿಂದ ಏನಾಗಿಬಿಟ್ಟದ, ಸಕ್ರಿ ಹಾಕೋದ್ರಿಂದ ಮತ್ತು ಹಾಲ್ ಹಾಕೋದ್ರಿಂದ ಹೈ ಕ್ಯಾಲರೀಸ್ ಆಗ್ತದೆ. ಬಟ್ ನಾವ್ ಎಷ್ಟು ಕನ್ಫ್ಯೂಷನ್ ಆಗದೀವಿ ಅಂದ್ರ, ನಮ್ಗ ಸೈಕಾಲಜಿ ಹೆಂಗೈತ್ರಂದ್ರ, ನಾವೇನಾದ್ರೂ ಚಾ ನೀರ್ನ ಮಾಡಿದ್ವಿ ಅಂತಂದ್ರ ಮನಿಗ್ ಬಂದ್ ಗೆಸ್ಟ್ ನಮ್ಗ್ ಹೋಗುದ್ ಹೋಗ್ತಾರೆ. ನಿಮ್ ಅಬ್ಸರ್ವ್ ಮಾಡಿರೋ ಇಲ್ಲೋ ಗೊತ್ತಿಲ್ಲ, ಅಥವಾ ನಾವ ಯಾರ್ದಾರ ಮನೆಗೆ ಹೋಗಿದ್ವಿ ಅಂತ ತಿಳ್ಕೊಡ್ರಿ, ಅವ್ರ ಹಾಲ್ನ್ಯಾಗ ಮಾಡ್ಲಾರ್ದ ನೀರ್ನ್ಯಾಗ ಚಾ ಮಾಡ್ಕೊಟ್ಟಿದ್ರ ನಾವೇನಂತೀವಿ ಗೊತ್ತ, ಚಾನ ಅದು ಕಣ್ಣೀರಿದ್ದಂಗಿತ್ತು. ಕಣ್ಣೀರಿದ್ದಂಗಿತ್ತು ಅದು, ಅದ್ರದ್ ಏನು ನಾನು ಹಾಲು ಇದ್ದಿದ್ದಿಲ್ಲ ಅಂತೀವ್ ನಾವು. ಆಮೇಲೆ ಅವ್ರ ಎಕನಾಮಿಕಲ್ ಸ್ಟೇಟಸ್ ಅನ್ನ ಅಳದ್ ಬಿಡ್ತೇವ್ ನಾವು. ಚಾದ ಮೇಲೆನ ಅವ್ರು ಶ್ರೀಮಂತರ ಅದಾರೋ ಬಡವ್ರ ಅದಾರೋ ಅನ್ನೋದ್ರ ಅಳದ್ ಬಿಡ್ತೇವ್ ನಾವು. ಅವ್ರ ಚಲೋ ಗಟ್ಟಿ ಹಾಲ್ನ್ಯಾಗ ಚಾ ಮಾಡಿಕೊಟ್ಟಿದ್ರ ಅವ್ರು ಶ್ರೀಮಂತರು, ನೀರ್ನ್ಯಾಗ ಮಾಡ್ಕೊಟ್ಟಿದ್ರ ಅವ್ರು ಬಡವ್ರು. ಹಿಂಗ ನಮ್ದು ಇದು ನಮ್ ಸೈಕಾಲಜಿ. ಈಗ ಎಷ್ಟು ಕನ್ಫ್ಯೂಷನ್ ಒಳಗಿದ್ದೀವಿ ಅಂದ್ರೆ, ನಮಗ ಹೆಲ್ದಿ ಆಗಿರುವಂತ ಬ್ಲಾಕ್ ಕಾಫಿ ಅಥವಾ ಬ್ಲಾಕ್ ಚಹಾ ಬೇಕು, ಬಟ್ ಹಾಲ್ ಹಾಕ್ಬಾರ್ದು. ಮತ್ ಹೆಂಗ್ ಮಾಡೋದು ಈಗ? ಬ್ಲಾಕ್ ಹಾಲ್ ಎಲ್ಲಿಂದ ತರುದು? ಹೌದಲ್ಲ, ಇಂಥ ಕನ್ಫ್ಯೂಷನ್ ಭಾಳ ಮಾಡ್ಕೋತೀವಿ ನಾವು. ಯಾಕೆ ಮಾಡ್ಕೊಂತೀವಿ ಅಂದ್ರೆ, ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ಆಫ್ ಈ ಬೇರೆದವ್ರನ್ನೆಲ್ಲ ನೋಡೋದು. ಆ ದೇಶದವ್ರು ಹಂಗ್ ಕುಡಿತಾರ, ಈ ದೇಶದವ್ರು ಹಿಂಗ್ ಕುಡಿತಾರ. ಅಲ್ಲ, ಅವರು ಅಲ್ಲಿರುವಂತ ವಾತಾವರಣಕ್ಕೆ ಅನುಗುಣವಾಗಿ ಕುಡಿತಾರ, ನಾವು ಇಲ್ಲಿರುವಂತ ವಾತಾವರಣಕ್ಕೆ ಅನುಗುಣವಾಗಿ ಕುಡಿಬೇಕು. ಹಂಗಂದ್ರೆ ಇದ್ ಹೆಂಗಪ್ಪ ಅನ್ನೋದಾದ್ರೆ, ಫಸ್ಟ್ ಈ ಚಹಾ ಕಾಫಿ ಒಳಗೆ ಇರುವುದರ ಏನಿರ್ತದ್ರಿ, ಯಾಕೆ ಕುಡಿಬೇಕು ಅಂತ ಮಾಡಿದ್ರ, ಇದ್ರೊಳಗೆ ಏನಿರ್ತದ, ಕೆಫೇನ್ ಅನ್ನುವಂತ ಕಂಟೆಂಟ್ ಇರ್ತದೆ. ಚಹಾ ಒಳಗ ಸ್ವಲ್ಪ ಕಡಿಮೆ ಇರ್ತದ, ಕಾಫಿ ಒಳಗೆ ಹೆಚ್ಚಿಗೆ ಇರ್ತದ. ಇನ್ನ ಟ್ಯಾನಿನ್ಸ್ ಅಂತ ಇರ್ತದೆ. ಟ್ಯಾನಿನ್ಸ್ ಇರೋದ್ರಿಂದನ ಆ ಒಂದು ಕಡ್ವಾ ಟೇಸ್ಟ್ ಬರ್ತದ್ರಿ ಚಹಾಕ್, ಗೊತ್ತಾಯ್ತಾ? ಈ ಚಹಾ ಟೇಸ್ಟ್ ಏನಂತಂದ್ರ ಸ್ವೀಟ್ ಅಂತೀವ? ಅಲ್ಲ. ಖಾರ ಅಂತೀವ? ಅಲ್ಲ. ಅದೊಂಥರ ಒಗರು ಹಿಂಗಿರ್ತಲ್ಲ, ದಟ್ ಈಸ್ ಬಿಕಾಸ್ ಆಫ್ ಟ್ಯಾನಿನ್ ಅನ್ನೋದು. ಆಮೇಲೆ ಪಾಲಿಫಿನಾಲ್ಸ್ ಇರ್ತಾವು, ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವ. ಕಾಫಿ ಒಳಗೆ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿಗೆ ಇರ್ತಾವು. ಇವು ನಮ್ಮ ಸೆಲ್ ರಿಪೇರ್ ಕೆಲಸ ಮಾಡಿ, ಡ್ಯಾಮೇಜ್ ಆದಂತ ಸೆಲ್ಸ್ ಅನ್ನ ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವು, ಬಟ್ ಲಿಮಿಟೆಡ್ ಕ್ವಾಂಟಿಟಿ ಒಳಗ. ಆಮೇಲೆ ಸಮ್ ಅಗದಿ ಲಿಟಲ್ ಕ್ವಾಂಟಿಟಿ ಒಳಗೆ ಪ್ರೋಟೀನ್ಸ್ ಇರ್ತಾವ, ಬಹಳ ಕಡಿಮೆ ಕ್ವಾಂಟಿಟಿ ಒಳಗೆ ಪ್ರೋಟೀನ್ಸ್ ಇರ್ತದ, ಬಹಳ ಕಡಿಮೆ ಕ್ವಾಂಟಿಟಿ ಒಳಗೆ ಕಾರ್ಬೋಹೈಡ್ರೇಟ್ಸ್ ಇರ್ತದ, ಮತ್ತು ಸಮ್ ಆಫ್ ದ ಮಿನರಲ್ಸ್ ಇರ್ತಾವ, ಲೈಕ್ ಪೊಟ್ಯಾಷಿಯಂ, ಮ್ಯಾಂಗನೀಸ್, ಮ್ಯಾಗ್ನೇಷಿಯಂ. ಹಿಂಗ ಅಗದಿ ಕಡಿಮೆ ಕ್ವಾಂಟಿಟಿ ಒಳಗ ಇದ್ರೊಳಗೆ ಏನಿರ್ತಾವ, ಮಿನರಲ್ಸ್ ಇರ್ತಾವ. ಬಟ್ ಇದನ್ನ ನಾವು ಒಂದು ರೀತಿ ಒಳಗ ಬಾಯ್ಲ್ ಮಾಡಿ, ಸ್ಕಿಮ್ಡ್ ಮಿಲ್ಕ್ ಅಂತ ಏನ್ ಹೇಳ್ತೀವಲ್ಲ, ಕೆನಿ ತೆಗ್ದದ್ ಹಾಲನ್ನ ಸೇರಿಸಿ ಸಕ್ರಿ ಹಾಕ್ಲಾರ್ದೆ ಕುಡಿಯೋದ್ರಿಂದ ನಮ್ಮ ಏರಿಯಾ ಒಳಗ, ನಾನು ಹೇಳೋಕತ್ತಿದ್ದು ಜಿಯೋಗ್ರಾಫಿಕಲಿ ಭಾರತದೊಳಗ ಏನೂ ಸಮಸ್ಯೆ ಆಗುದಿಲ್ಲ, ಪ್ರೊವೈಡೆಡ್ ನಿಮ್ಮ ಫ್ಯಾಟಿ ಲಿವರ್ ಇರಬಾರ್ದು. ಫ್ಯಾಟಿ ಲಿವರ್ ಇತ್ತು ಅಂತಂದವ್ರು, ಅಥವಾ ಬೇರೆ ಯಾವ್ದಾರ ಸಮಸ್ಯೆ ಇತ್ತಂತವ್ರು, ನೀವು ಡಾಕ್ಟರ್ಸ್ ಅನ್ಸ್ ಕನ್ಸಲ್ಟ್ ಮಾಡ್ಬೇಕು. ಯಾವ ರೀತಿ ಟೀ ಕಾಫಿ ಕುಡಿಯಕ್ ಅಡ್ಡಿ ಇಲ್ಲ ಅಂತ ಹೇಳಿ ಬಿಟ್ರೆ, ಟೋಟಲಿ ಆ ಟೀ ಕಾಫಿ ಅಂದ್ರ ಅದ್ ಏನು ವಿಷ ಅನ್ನೋ ಟೈಪ್, ನಾವ್ ಟೀ ಮುಟ್ಟಂಗಿಲ್ರಿ, ನಾವ್ ಕಾಫಿ ಮುಟ್ಟಂಗಿಲ್ರಿ ಅನ್ನೋದು. ಇಲ್ಲ ಅಂತಂದ್ರ ದಿವ್ಸಕ್ 10 ಗ್ಲಾಸ್ ಕುಡಿಯೋದು. ಇವೆರಡೂ ಅತಿರೇಕತನದ ನಡವಳಿಕೆನ ಬಿಡಬೇಕು. ಒಂದು ಮಾಡ್ರೇಟ್ ನಾವು ಪದ್ಧತಿ ಅಳವಡಿಸ್ಕೋಬೇಕು. ಏನು? ದಿವ್ಸಕ್ಕ ಬೆಳಗ್ಗೆ ಒಮ್ಮೆ, ರಾತ್ರಿ ಒಮ್ಮೆ, ಸಾಯಂಕಾಲ, ರಾತ್ರಿ ಅಂದ್ರೆ ಸಾಯಂಕಾಲ ಒಮ್ಮೆ. ಅದು ಹೊಟ್ಟಿ ಏನಾದ್ರೂ ಆಹಾರ ತಗೊಂಡ ನಂತರ, ನೀರ್ ಕುಡಿದ ನಂತರ, ಸ್ಕಿಮ್ಡ್ ಮಿಲ್ಕ್ ಒಳಗ ಅಂದ್ರೆ ಕೆನೆ ತೆಗೆದಂತ ಹಾಲಿನೊಳಗ ಮಾಡಿರುವಂತಹ ಚಹಾ ವಿತೌಟ್ ಶುಗರ್, ಸಕ್ಕರೆ ಅಥವಾ ಬೆಲ್ಲ ಹಾಕ್ಲಾರದನ್ನ ನೀವು ಕುಡಿಯೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಅದು ನಮ್ಮ ಈ ವಾತಾವರಣಕ್ಕೆ ಹೊಂದುತ್ತದೆ. ಯಾಕಂದ್ರೆ ಹಾಲ್ ಹಾಕಿ ಚಹಾ ಮಾಡೋದ್ರಿಂದ ಅಥವಾ ಹಾಲ್ ಹಾಕಿ ಕಾಫಿ ಮಾಡೋದ್ರಿಂದ ಅದ್ರ ತೀಕ್ಷ್ಣತೆ ಕೂಡ ಕಡಿಮೆ ಆಗ್ತದ. ಗ್ಯಾಸ್ಟ್ರಿಕ್ ಮ್ಯೂಕೋಸಾ ಲೇಯರ್ ಅಷ್ಟು ಡ್ಯಾಮೇಜ್ ಆಗುದಿಲ್ಲ, ಆಸಿಡಿಟಿ ಅಷ್ಟು ಅತಿರೇಕ ಆಗುದಿಲ್ಲ. ಬಟ್ 1 ಅಥವಾ 2 ಕಪ್ ಕುಡಿಬೇಕ್ರಿ. 10 ಕಪ್ ನಾ ಹಾಲ್ ಹಾಕೊಂಡ್ ಕುಡಿತೀನಿ ಅಂದ್ರೆ ಆಗೋದಿಲ್ಲ, ಅವಾಗೂ ಕೂಡ ಡ್ಯಾಮೇಜ್ ಮಾಡ್ತದೆ. ಇದು ಏನ್ ಮಾಡ್ತದೆ, ಇದ್ರೊಳಗಿರೋ ಕೆಫೇನ್ ಕಂಟೆಂಟ್ ಏನ್ ಮಾಡ್ತದ, ನಮ್ಮ ಬ್ರೈನ್ ಒಳಗ ಡೊಪಮೈನ್ ಅನ್ನುವಂತ ಒಂದು ಹ್ಯಾಪಿ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದೆ. ಟೆಂಪ್ರರಿ ರಿಲೀಸ್ ಮಾಡ್ತದ್ರಿ. ಅವಾಗ ನಮಗ ಒಂದ್ ಸಾರ್ಟ್ ಆಫ್ ಪ್ಲೇಜರ್, ಖುಷಿ, ಸಮಾಧಾನ ಅನಿಸ್ತದ. ಹಂಗ ಅನಿಸ್ಲಿಲ್ಲ ಅಂದ್ರೆ ಯಾಕೆ ಕುಡಿತೀವಿ ನಾವು ಕಾಫಿ ಚಹಾ? ಹೌದಲ್ಲ? ಅದರಿಂದ ಏನಾರ ಒಂದ್ ಅನಿಸ್ಬೇಕಲ್ಲ ನಮಗ್, ಅದು ಒಳ್ಳೇದ ಅನಿಸ್ಬೇಕು. ಅವಾಗ್ಲೇ ನಮಗದು ಬೇಕ್ ಅನಿಸ್ತದ. ಯಾವ್ದ್ರಿಂದ ನಮಗ್ ಖುಷಿ ಅನಿಸ್ತದ, ಯಾವ್ದ್ರಿಂದ ಸಮಾಧಾನ ಅನಿಸ್ತದ, ಏನೋ ಒಂಥರ ಪ್ಲೆಜರ್ ಅನಿಸ್ತದ, ಅನ್ಎಕ್ಸ್ಪ್ಲೇನ್ಡ್ ಹ್ಯಾಪಿನೆಸ್ ಅದು ಬರೋದ್ರಿಂದ ನಾವ್ ಅದಕ್ಕೆ ಅಡಿಕ್ಟ್ ಆಗ್ತೀವಿ. ಪದೇ ಪದೇ ಅದು ಬೇಕು, ಯಾಕಂದ್ರೆ ಅದನ್ನ ತಗೊಂಡಾಗ ನಮ್ಗೆ ಆ ಒಂದು ಖುಷಿ ಸಿಗ್ತದ ಅಂತ ಹೇಳಿ ನಾವು ಅದಕ್ಕೆ ಅಡಿಕ್ಟ್ ಆಗಿ ಎಷ್ಟರ ಮಟ್ಟಿಗೆ ಕುಡಿಯೋದನ್ನ ನಾನೇ ನೋಡೀನಿ. ಎಷ್ಟೋ ಸಲ ಏನ್ ಮಾಡ್ತಾರ ಗೊತ್ತಾ, ಎಸ್ಪೆಷಲಿ ರೈಟರ್ಸ್ ಅಥವಾ ಒಂದ್ ಕೆಲ್ಸದೊಳಗೆ ಇನ್ವಾಲ್ವ್ ಇರುವಂತವ್ರು ಒಂದ್ ಸ್ವಲ್ಪ ಕೆಲಸ ಮಾಡ್ತಾರ, ಒಂದ್ ಕಾಫಿ ಕುಡಿತಾರೆ. ದೇ ನೀಡ್ ಆಲ್ವೇಸ್ ದಟ್, ಏನು ಅದ ಕಿಕ್ ಬೇಕು ಅಂತ ಹೇಳ್ಕೊಂಡು.
ಅರ್ಥ ಆಯ್ತಾ ನಿಮಗ್ ಕಿಕ್ ಅಂತಂದ್ರ ಹೆಂಗ ಆಗ್ತದ ಗೊತ್ತೇನ್ರಿ? ಈ ಟಂಗದೊಳಗ್ ಹೋಗೋರ್ ನೋಡಿರಿ ನೀವು, ಎಸ್ಪೆಷಲಿ ಈ ಸದ್ಯ ಈಗ ಎಲ್ಲಾ ಕಡೆ ಟಾಂಗ ಹಿಂಗ ಎಲ್ಲೂ ಇಲ್ಲ. ಈ ಕೊಪ್ಪಳ ಸೈಡ್ ಹೋಗ್ಬೇಕು ನೀವು, ಅಂದ್ರ ಟಾಂಗ ಇರ್ತಾವ ಇನ್ನೂ ಅಲ್ಲಿ. ಆ ಟಾಂಗ ಒಳಗ್ ಹೋಗ್ಬೇಕಾದ್ರ ಏನಾಗ್ತಿತ್ತು ಅಂದ್ರ ಆ ಕುದುರೆಗಳಿಗೆ ಓಡಿ ಓಡಿ ಸಾಕಾಗಿ ಸ್ವಲ್ಪ ಸುಸ್ತಾದ್ವು ಅಂದ್ರ ಆ ಕುದುರೆ ಸವಾರ ಏನ್ ಮಾಡ್ತಾನ, ಫಟ್ ಅಂತ ಒಂದ್ ಬಾರ್ಕಲ್ ತಗೊಂಡ್ ಹೊಡಿತಾನ್ರಿ. ಅವಾಗ ಆ ಕುದುರೆ ಓಡ್ತಾವ್. ಅವ್ ಓಡ್ತಾವ ಅಂತಂದ್ರ ಆ ಹೊಡೆತಕ್ ಹೆದರಿ ಓಡ್ತಾವ್. ಅಲ್ಲೊಂದು ರಿಲೀಸ್ ಆಫ್ ಎನರ್ಜಿ ಆಗ್ತದ. ಅದು ಖರೆ ಎನರ್ಜಿ ಅಲ್ಲ ಅದು. ಹಂಗ ನಮ್ಮಲ್ಲಿನೂ ಕೂಡ ಈ ಕಾಫಿ ಅಥವಾ ಟೀ ಕುಡಿದಾಗ ಸಡನ್ ಆಗಿ ಒಂದು ಕಿಕ್ ಸಿಗ್ತದ. ಸ್ಲೈಟ್ ಡೊಪಮೈನ್ ರಿಲೀಸ್ ಆಗೋದ್ರಿಂದ ನಮಗ ಒಂದು ಕಿಕ್ ಸಿಕ್ಕಂಗಾಗಿ ಫ್ರೆಶ್ನೆಸ್ ಫೀಲ್ ಆಗ್ತದ. ಅವ ನಾವು ಮತ್ತೊಂದ್ ಸ್ವಲ್ಪ ಕೆಲಸ ಮಾಡ್ತೇವಿ. ನಾ ಹೇಳಿದ್ನಲ್ಲ ನಿಮ್ಗ, ನಮ್ಮ ಚಹಾ ಅನ್ನೋದು ನಮ್ದು ಕಲ್ಚರಲ್ ಭಾಗ ನಮ್ಮಲ್ಲಿ, ಹಾಸ್ಪಿಟಾಲಿಟಿ ಬಗ್ಗೆ. ಅದೇ ಈ ಫಾರಿನರ್ಸ್ ಏನದಾರಲ್ಲ, ಎಸ್ಪೆಷಲಿ ಯುರೋಪ್ ಕಂಟ್ರಿ ಅವರು, ಇದನ್ನ ಇಂಥ ಬಿವರೇಜಸ್ ಅನ್ನ ಅವ್ರು ಏನ್ ಮಾಡ್ತಾರ, ತಮ್ಮ ಅಲರ್ಟ್ನೆಸ್ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ, ತಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಂತಾರಂತವ್ರು. ಅವ್ರು ಒಬ್ಬೊಬ್ಬರ ಕುಂತ್ಕ ಚಾ ಕುಡಿತಾರೆ, ಯಾರು ಬೇಕಾಗಿಲ್ಲ. ನಮ್ಗ್ ಹಂಗಲ್ಲ, ನಮ್ 10 ಮಂದಿ ಕೂಡಿದ್ರಲ್ಲ ಅಲ್ಲಿ ಚಾ ಬೇಕು ನಮಗ. ಹಿಂಗ ನಮ್ದು ಸೋಷಿಯಲ್ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ತದ. ಅವರು ವೈಯಕ್ತಿಕವಾಗಿ ಅದ್ರದ್ದು ಲಾಭ ತಗೊಂತಾರ. ಬಟ್ ಯಾರ್ಯಾರು ಹಿಂಗ ಮಾಡಿದ್ರು ಕೂಡ ಬಹಳ ಲಿಮಿಟೆಡ್ ಕ್ವಾಂಟಿಟಿ ಒಳಗಿರ್ಬೇಕು. ಮತ್ತು ಟೋಟಲಿ ಹಾಲ್ ಹಾಕಿದ ತಕ್ಷಣ ಅದು ಪಾಯ್ಸನ್ ಆಗ್ತದ ಅನ್ನುವಂಥದ್ದನ್ನ ತಲೆ ಒಳಗೆ ಇಟ್ಕೊಳಿಕ್ ಹೋಗ್ಬೇಡ್ರಿ. ಅತಿಯಾಗಿ ದಯವಿಟ್ಟು ಕುಡಿಲಿಕ್ ಹೋಗ್ಬೇಡ್ರಿ. ದಿವ್ಸಕ್ಕೆ 2 ಕಪ್ ಇಟ್ಸ್ ಮೋರ್ ದನ್ ಇನಫ್. ಅದು ಖಾಲಿ ಹೊಟ್ಟೆಯಿಂದ ಕುಡಿಲಿಕ್ ಹೋಗ್ಬೇಡ್ರಿ. ಇಲ್ಲ ಅಂದ್ರೆ ನಿಮ್ ಹೈಪರ್ ಗ್ಯಾಸ್ಟ್ರೈಟಿಸ್ ಆಗ್ತದ, GERD ಅಂತ ಆಗ್ತಾವು, ಮತ್ತೊಂದು ಶುರು ಆಗ್ತಾವು. ಯಾವ್ದು ಅತಿ ಸರ್ವತ್ರ ವರ್ಜಯತ್ ಅಂತೀವಿ, ಹಂಗ್ ಮಾಡ್ಲಿಕ್ ಹೋಗ್ಬೇಡ್ರಿ. ಸಕ್ರಿ ಹಾಕ್ಲಿಕ್ ಹೋಗ್ಬೇಡ್ರಿ. ನೀವು ಸಕ್ರಿ ಹಾಕ್ಲಾರ್ದ ಸ್ವಲ್ಪ ಮಟ್ಟಿಗೆ ಕುಡಿಯೋದ್ರಿಂದ ಏನೂ ಸಮಸ್ಯೆ ಆಗುದಿಲ್ಲ. ಐ ಹೋಪ್. ಬಟ್ ನೀವು ಅಂತಪ್ರಿ ಬ್ಲಾಕ್ ಕಾಫಿನ ಕುಡಿಬೇಕಿತ್ತಂದ್ರೆ ಅದ್ರ ಜೊತೆಗೆ ಏನೇನ್ ಊಟ ಮಾಡಕತ್ತಿರಲ್ಲ ಅದ್ರೊಳಗೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ರಿ. ಅದ್ರೊಳಗೂ ನಿಮ್ದು ಪ್ರಾಪರ್ ಡಯಟ್ ಇರ್ಬೇಕು. ನಾ ಎಲ್ಲಾ ಹಿಂಗ್ ಹೋಳ್ಗಿ ಶಿಕರ್ಣಿ ಉಂಡು ಬ್ಲಾಕ್ ಕಾಫಿ ಕುಡಿತೀನಿ ಅಂದ್ರ ಇದು ಒಂದ್ ನಮೂನಿ ಗುಡ್ಡಕ್ ಕಲ್ ಹೊತ್ತಂಗ್ ಕೆಲ್ಸ ಆಗ್ತದ. ಅಂತ ಕೆಲ್ಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ think about your diet, where you are staying, where you are living, what sort of culture you are in. ಇದನ್ನೆಲ್ಲವನ್ನು ವಿಚಾರ ಮಾಡ್ಕೊಂಡು ಚಹಾ ಕಾಫಿನ ಹಿತಮಿತವಾಗಿ ಎಂಜಾಯ್ ಮಾಡ್ರಿ. ಡೆಫಿನೆಟ್ಲಿ ಒಳ್ಳೇದಾಗ್ತದೆ. ಥ್ಯಾಂಕ್ ಯು. ಮತ್ ಮೇನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮೈ ಚಾನಲ್, ಓಕೆ? ಅಂಡ್ ಲೈಕ್, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.